ಕೆಲವು ಸಿನಿಮಾಗಳೇ ಹಾಗೆ, ಒಂದು ಟೈಟಲ್ನಲ್ಲಿ ಕುತೂಹಲ ಕೆರಳಿಸುತ್ತೆ, ಇನ್ನೊಂದು ಡಿಸೈನಲ್ಲಿ ಕುತೂಹಲ ಕೆರಳಿಸುತ್ತೆ. ಸೊ ಆ ಕುತೂಹಲವೇ ಸಿನಿಮಾ ನೋಡಬೇಕು ಅನ್ನೋ ನಿರೀಕ್ಷೆ ಕೂಡ ಹೆಚ್ಚಾಗುತ್ತೆ. ಸೊ ಕಳೆದ ವಾರದಲ್ಲಿ ಒಂದು ಟೀಸರ್ ರಿಲೀಸ್ ಆಗಿದೆ. ಅದರ ಸಿನಿಮಾದ ಹೆಸರು ಗ್ರೀನ್ ಅಂಥೇಳಿ. ಆ ಗ್ರೀನ್ ಸಿನಿಮಾದ ಟೀಸರ್ ನೋಡಿದ ತಕ್ಷಣ ವಿಶೇಷವಾಗಿ ಅದು ಗಮನ ಸೆಳೆಯುತ್ತೆ. ಯಾಕಂದರೆ ಕನ್ನಡದಲ್ಲಿ ಈ ರೀತಿಯ ಪ್ರಯೋಗಗಳು ಅಥವಾ ವಿಶೇಷ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಬಹುಶಃ ಇಲ್ಲದೇ ಇರ್ಬೋದೇನೋ, ಆ ರೀತಿಯ ಕಂಟೆಂಟ್ ಈ ಸಿನಿಮಾದಲ್ಲಿ ಕಾಣಬಹುದು. ಅಂದರೆ ಒಂದು ಟೀಸರ್ನ ಆ ಕುತೂಹಲನ ಕೆರಳಿಸ್ತಾ ಹೋಗ್ತದೆ. 1 ನಿಮಿಷ 53 ಸೆಕೆಂಡ್ ಇರ್ತಕ್ಕಂಥ ಈ ಟೀಸರ್ನಲ್ಲಿ ಸಾಕಷ್ಟು ವಿಷಯಗಳಿವೆ ಮತ್ತು ಅಷ್ಟೇ ಥ್ರಿಲ್ಲರ್ ಅಂಶಗಳು ಕೂಡ ಇಲ್ಲಿ ಕಾಣಸಿಗ್ತವೆ. ಸೊ ಬಹುತೇಕ ಹೊಸ ತಂತ್ರಜ್ಞರು ಅಥವಾ ನಿರ್ದೇಶಕರು ಎಲ್ಲ ಸೇರಿ ಮಾಡಿದಂಥ ಸಿನಿಮಾ ಇನ್ನು ರಿಲೀಸ್ ಮುಂಚೆನೇ ಒಂದಿಷ್ಟು ಸೌಂಡ್ ಮಾಡಿರೋದಂತೂ ನಿಜ. ಗ್ರೀನ್ ಅಂದ ತಕ್ಷಣ ನಿಮಗೆ ಅನಿಸ್ಬೋದು ಇದು ಒಂದು ಪರಿಸರದ ಕಥೆ ಇರ್ಬೋದು ಅಥವಾ ಕಾಡಿನ ಕಥೆ ಇರ್ಬೋದು ಅಂತ. ನಿಜ, ಟೀಸರ್ ನೋಡಿದ ತಕ್ಷಣ ಒಂದು ದಟ್ಟ ಕಾಡು, ಕಾಡಿನೊಳಗಿನ ಒಂದಿಷ್ಟು ವ್ಯಥೆಗಳು, ಒಂದಿಷ್ಟು ವಿಚಿತ್ರ ಮನುಷ್ಯರು, ಅಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು, ನಿಗೂಢ ವಿಷಯಗಳು ಇವೆಲ್ಲವೂ ಕೂಡ ಆ ಟೀಸರ್ನಲ್ಲಿ ಒಳಗೊಂಡಿದೆ. ಇನ್ನೊಂದು ವಿಶೇಷ ಏನಂತಂದರೆ, ಟೀಸರ್ ನೋಡ್ತಿದ್ದ ತಕ್ಷಣ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಕಾಲದಲ್ಲಿ ಅಜ್ಜ ಅಜ್ಜಿ ಹೇಳಿದ ಕತೆ ನಮ್ಮ ಎದುರಿಗೆ ನಡೀತದ ಏನೋ ಅಂತ ಅನಿಸುತ್ತೆ, ಅಥವಾ ಎಲ್ಲೋ ಕೇಳಿದ ಕತೆ ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೀವಿ ಏನಂತ ಅನಿಸುತ್ತೆ. ಆ ಥರದ ಟೀಸರು ಎಲ್ಲ ವಿಷಯವನ್ನು ಇಲ್ಲಿ ಹೇಳ್ತಾ ಹೋಗುತ್ತೆ. ಬಹುಶಃ ಕನ್ನಡದಲ್ಲಿ ಉಪೇಂದ್ರ ಅವರು ಸಿನಿಮಾ ಮೂಲಕ ಒಂದಿಷ್ಟು ಪ್ರೇಕ್ಷಕರಿಗೆ ಹುಳವನ್ನು ಬಿಡ್ತಾರೆ, ಅಂದರೆ ತಲೆಗೆ ಹುಳ ಬಿಡೋ ಅಂಥ ಕೆಲಸ. ಸೊ ಇಲ್ಲಿ ಅದರ ಮುಂದುವರೆದ ಭಾಗ ಅಂತ ಹೇಳೋದಾದರೆ ಹೊಸ ಪ್ರತಿಭೆ ನಿರ್ದೇಶಕ ರಾಜ್ ವಿಜಯ್ ಅವರು ಕೂಡ ಈ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಟೀಸರ್ ನೋಡಿದವರಿಗೆ ನಿಮಗೆ ಏನೋ ಒಂದು ವಿಶೇಷ ಈ ಸಿನಿಮಾದಲ್ಲಿ ಕಾಣುತ್ತೆ. ಸೊ ಇದೊಂದು ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಇಲ್ಲಿ ಗಮನ ಸೆಳೆದಿದ್ದು ವಿಜುವಲ್ ಟ್ರೀಟ್ಮೆಂಟು. ಸೊ ಆ ಟೀಸರ್ ನೋಡಿದಾಗ ಇಡೀ ಸಿನಿಮಾದ ಹೈಲೈಟು ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಮಧುಸೂದನ್ ಅವರ ಕ್ಯಾಮ್ರಾ ಕೆಲಸ ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ಲೈಟಿಂಗ್ಸ್ ಪ್ಯಾಟರ್ನ್ ಕೂಡ ಸಿನಿಮಾದ ಅಂದವನ್ನೇ ಹೆಚ್ಚಿಸಿದೆ ಅಂತ ಈ ಟೀಸರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇನ್ನು ವಿಶೇಷವಾಗಿ ಶಕ್ತಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಇಂಥ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಭಾಳ ಇಂಪಾರ್ಟೆಂಟು. ಅದೆಷ್ಟೇ ಇಂಪಾರ್ಟೆಂಟು, ಅದೆಷ್ಟೇ ವಿಶೇಷ ಅನಿಸಿದರೂ ಕೂಡ ನಿರ್ದೇಶಕರ ಜಾಣತನ ಇದೆಯಲ್ಲ, ಅದು ಬಹಳ ಮುಖ್ಯ ಅನಿಸುತ್ತೆ. ಗ್ರೀನ್ ಅನ್ನೋ ಸಿನಿಮಾ ಮೂಲಕ ಏನು ಕತೆ ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದೇ ಬಹಳ ವಿಶೇಷ. ಬಹುಶಃ ಗ್ರೀನ್ ಅಂದ ತಕ್ಷಣ ಇದೊಂದು ಕಾಡಿನ ಕಥೆನೇ ಇರ್ಬೋದು, ಅಥವಾ ಅಲ್ಲಿನ ಕಾಡಿನೊಳಗಿನ ಕಥೆ ಇರ್ಬೋದು, ಅಥವಾ ವ್ಯಥೆ ಇರ್ಬೋದು ಅಂತ. ಆದರೆ ನಿರ್ದೇಶಕರು ತೋರಿಸಿರುವಂಥ ಒಂದಷ್ಟು ಕ್ಯಾರೆಕ್ಟರ್ನಲ್ಲಿ ಒಳ್ಳೆಯರೂ ಇದ್ದಾರೆ, ಕೆಟ್ಟವರು ಇದ್ದಾರೆ ಅನ್ನೋದನ್ನು ನಾವು ಕಂಡುಕೊಳ್ಬೋದು. ಪ್ರತಿ ವ್ಯಕ್ತಿಯ ಮನಸ್ಸಲ್ಲೂ ಕೂಡ ಒಳ್ಳೆತನವೂ ಇರುತ್ತೆ, ಕೆಟ್ಟತನವೂ ಇರುತ್ತೆ. ಸೊ ಆ ಕೆಟ್ಟತನವನ್ನು ಹೊರಗೆ ತರುವಂಥ ಕೆಲಸವನ್ನು ಇಲ್ಲಿ ನಿರ್ದೇಶಕರು ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಣುತ್ತೆ. ಅದೇನೇ ಇದ್ದರೂ ಗ್ರೀನ್ ಅನ್ನೋ ಈ ಟೀಸರ್ ಇಲ್ಲ, ಟೀಸರ್ ನೋಡಿದ ತಕ್ಷಣ ಒಂದು ಇಡೀ ಸಿನಿಮಾವನ್ನು ನೋಡಲೇಬೇಕು ಅನ್ನೋ ಕುತೂಹಲ ಕೂಡ ಕೆಳಿಸುತ್ತೆ. ಇನ್ನೂ ವಿಶೇಷ ಅಂತಂದರೆ ಈ ಸಿನಿಮಾದ ಪೋಸ್ಟರ್ ಅಂತಂದರೆ ಒಂದು ಕಾಡು, ಅಲ್ಲೊಂದು ದೊಡ್ಡ ಮೊಟ್ಟೆ, ಆ ಮೊಟ್ಟೆ ಓಪನ್ ಆಗಿ ಒಂದು 3 ಬೆರಳುಗಳು. ಸೊ ಇವೆಲ್ಲ ನೋಡ್ತಾ ಇದ್ದರೆ ವಿಶೇಷ ಸಿನಿಮಾ ಅಂತಲೂ ಕೂಡ ಅನಿಸುತ್ತೆ. ವಿಶೇಷ ಸಿನಿಮಾ ಆಗಿರೋದಕ್ಕೆ ಹೆಚ್ಚು ಕಮ್ಮಿ ಈ ಸಿನಿಮಾಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಅಂದರೆ 16 ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಕೂಡ ಈ ಸಿನಿಮಾಗೆ ಬಂದಿದೆ ಅನ್ನೋದು ಬಹಳ ವಿಶೇಷ. ಅದರಲ್ಲೂ ದಿ ಬೆಸ್ಟ್ ಇಂಡಿಯನ್ ಸಿನಿಮಾ ಅಂಥೇಳಿ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಅದಷ್ಟೇ ಅಲ್ಲ, ಅದರ ಜೊತೆಗೆ ದಿ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅಂತ ಸಿಕ್ಕಿದೆ. ಸೈಕಲಾಜಿಕಲ್ ಸಿನಿಮಾ ಅಂತಲೂ ಕೂಡ ಆ ಸಿನಿಮಾ ಪ್ರಶಸ್ತಿನ ಪಡ್ಕೊಂಡಿದೆ. ಸೊ ಇನ್ನೂ ರಿಲೀಸ್ ಮುಂಚೆನೇ ಸೌಂಡ್ ಮಾಡಿರ್ತಕ್ಕಂಥ ಈ ಸಿನಿಮಾ ಇನ್ನೇನು ರಿಲೀಸ್ಗೆ ಬರುತ್ತೆ. ಸೊ ಕನ್ನಡದಲ್ಲಿ ಈ ಥರದ ಅಪರೂಪದ ಪ್ರಯೋಗಾತ್ಮಕ ಸಿನಿಮಾಗಳು ಬರಬೇಕು. ಸೊ ಈ ಸಿನಿಮಾದ ಕಾಳಜಿ ಇಷ್ಟೇ, ಗ್ರೀನ್ ಅನ್ನೋ ಸಿನಿಮಾದಲ್ಲಿ ವಿಶೇಷವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕತೆ ಹೇಳಿದಾರಾ, ಅಥವಾ ಪರಿಸರದಲ್ಲಿ ಒಳಗಿರ್ತಕ್ಕಂಥ ವಿಷಯಗಳು ಏನಾದರೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ಕಾಡುಗಳು ಮಾತಾಡ್ತವ, ಮರ ಗಿಡಗಳು ಏನಾದರೂ ತನ್ನ ಕಷ್ಟ ಸುಖವನ್ನು ಹೇಳ್ಕೊಳ್ತವ, ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳು ಕೂಡ ಈ ಟೀಸರ್ನಲ್ಲಿ ಕಾಣ್ತವೆ. ಅದೇನೇ ಇರಲಿ, ಓವರಾಲ್ ಆಗಿ ಈ ಟೀಸರ್ ನೋಡಿದವರಿಗೆ ಒಂದು ಅದ್ಭುತ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ.
ಟೀಸರೇ ಹೀಗಿದೆ ಅಂದಮೇಲೆ ಇಡೀ ಸಿನಿಮಾ ಹೇಗಿದೆ ಅನ್ನೋದನ್ನು ಊಹೆ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರದ ಪ್ರಯತ್ನಗಳು ಕನ್ನಡದಲ್ಲಿ ಆಗಬೇಕು. ಈಗ ಬರೀ ಕಮರ್ಷಿಯಲ್ ಪ್ಯಾಟ್ರನ್ನು, ಬಡಿ ಮಚ್ಚು ಲಾಂಗು, ಗನ್ ಸೌಂಡು, ಅದರಲ್ಲೂ ಕತ್ಕತ್ಲು ಇರ್ತಕ್ಕಂಥ ಸಿನಿಮಾಗಳೇ ಹೆಚ್ಚು. ಆ ನಡುವೆ ಈ ರೀತಿಯ ಒಂದು ವಿಶೇಷ ಕಾಳಜಿ ಇಟ್ಕೊಂಡು ಮಾಡಿರ್ತಕ್ಕಂಥ ಹೊಸಬರ ಪ್ರಯತ್ನ ಭಾಳ ವಿಶೇಷ ಅನಿಸ್ಬೋದು. ಸೊ ಸಿನಿಮಾದಲ್ಲೂ ಕೂಡ ಪಾತ್ರಗಳನ್ನು ನೋಡಿದಾಗ ಸೊ ಇದು ಮತ್ತೊಂದು ಗಟ್ಟಿತನದ ಸಿನಿಮಾ ಅಂತ ಅನಿಸ್ಬೋದು. ಯಾಕಂದರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ. ಸೊ ಅವರಿಗಾಗಲೇ ಪ್ರೂವ್ ಮಾಡಿದ್ದಾರೆ ತಮ್ಮ ಪಾತ್ರದ ಮೂಲಕ. ಇನ್ನು ಬಾಲಾಜಿ ಮನೋಹರ್ ಕೂಡ ಇಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು RJ ವಿಕ್ಕಿ ಇದ್ದಾರೆ. ಸೊ ಉಳಿದಂತೆ ಒಂದಿಷ್ಟು ಪಾತ್ರಗಳು ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ರಾಜ್ ವಿಜಯ್ ಅವರ ಚೊಚ್ಚಲ ಪ್ರಯತ್ನ ವಿಶೇಷವಾಗಿದೆ ಅಂತಲೂ ಕೂಡ ಅನಿಸುತ್ತೆ. ಸೊ ನೀವು ನೋಡಿಲ್ಲ ಅಂದರೆ ಈಗ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡಿದ್ರೆ ನೀವೇ ಸಿನಿಮಾ ನೋಡಬೇಕಂತ ನಿಮಗೆ ಅನಿಸುತ್ತೆ.